ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಐ ನೀಡ್ ಟು ಸೇ ಯು ಆಲ್ ಸಮಥಿಂಗ್. ನನಗೆ 97 ಸಬ್ಸ್ಕ್ರೈಬರ್ಸ್ ಆಗಿದೆ. ಇನ್ನೊಂದು 3 ಸಬ್ಸ್ಕ್ರೈಬರ್ಸ್ ಬಾಕಿ ಇದೆ, ಅದಾದರೆ 100 ಆಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ನನ್ನ ಫಸ್ಟ್ ವ್ಲಾಗ್ಗೆ ಐ ಹ್ಯಾವ್ ಗಾಟ್ 450 ಅರೌಂಡ್ ವ್ಯೂಸ್ ಗೈಸ್, ಆ್ಯಂಡ್ ದಟ್ಸ್ ಅ ವೆರಿ ಹ್ಯೂಜ್ ಫಾರ್ ಮೀ. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ನಂಗೆ ನಿಜವಾಗ್ಲೂ ಮೋಟಿವೇಶನ್. ಆ್ಯಂಡ್ ಆಲ್ಸೋ ಸ್ವಲ್ಪ ಜನ ನನಗೆ ಸಜೆಷನ್ಸ್ ಕೊಟ್ಟಿದ್ರು, ವಾಯ್ಸ್ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಹೇಳಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಆಲ್ಸೋ ಸ್ವಲ್ಪ ಜನ ಹೇಳಿದರು ವಿಡಿಯೋ ಕ್ಲಾರಿಟಿ ಸರಿ ಇಲ್ಲ ಅಂತ. ಫಾರ್ ಶ್ಯೂರ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ಚೆನ್ನಾಗಿರೋ ಗ್ಯಾಜೆಟ್ ಬೈ ಮಾಡ್ತೀನಿ ವ್ಲಾಗಿಂಗೋಸ್ಕರನೇ. ಆ್ಯಂಡ್ ಆಲ್ಸೋ ಸ್ವಲ್ಪ ಜನ ಹೇಳಿದ್ರು ನೀ ಅಡುಗೆ ಮಾಡೋ ಪಾತ್ರೆ ಚೆನ್ನಾಗಿಲ್ಲ ಅಂತ. ಗೈಸ್ ನಂಗೆ ಏನು ಹೇಳ್ಬೇಕಂತನೂ ಗೊತ್ತಿಲ್ಲ ಇದಕ್ಕೆ, ಟು ಬಿ ಫ್ರ್ಯಾಂಕ್. ಬಟ್ ಸ್ಟಿಲ್ ನಾನು ಹೆಂಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡಿದ್ದು ಅಂದರೆ ನ್ಯಾಚುರಲ್ ಆಗಿರಬೇಕು, ನೋ ಮೇಕಪ್ ಇನ್ ದ ಸೆನ್ಸ್ ಯಾವುದೇ ಫೇಕ್ ಆಗಿರಬಾರ್ದು. ನನ್ನ ಲೈಫ್ ಸ್ಟೈಲ್ ಹೆಂಗಿದೆ, ನಾನು ಹೆಂಗೆ ನನ್ನ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅದನ್ನ ಮಾತ್ರ ತೋರ್ಸಕ್ಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಚೇಂಜ್ ಮಾಡಬೇಕು ಅಂತ ಅನ್ಸುತ್ತಾ? ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಟೆಲ್ ಮೀ ಆ್ಯಂಡ್ ಕನ್ಸಿಡರ್ ಮಾಡುವ ಅದನ್ನು. ಆ್ಯಂಡ್ ಈ ಹ್ಯೂಜ್ ಲವ್ಗೆ ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಗೋ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಟು ಮೈ ವ್ಲಾಗ್ಸ್. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಗೈಸ್, ಬಿಕಾಸ್ ಇನ್ನು ಮುಂದೆ ಬರೋ ಎಂಟರ್ಟೈನಿಂಗ್ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಒನ್ಸ್ ಯು ಕ್ಲಿಕ್ ದ ಬೆಲ್ ಐಕನ್. ಪ್ಲೀಸ್ ಡೂ ಸಪೋರ್ಟ್ ಗೈಸ್. ಈ ಥರನೇ ಲವ್ ಮಾಡ್ತಾರೆ ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಾದರೆ, ಇವತ್ತು ನಾನು ಏನೇನು ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ದೆ. ಆ್ಯಕ್ಚುಲಿ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ರವಾ ಇಡ್ಲಿ ಮಾಡಿದ್ದೆ. ಆ್ಯಂಡ್ ನಮ್ಮ ಮನೇಲಿ ಯಾವ ಥರ ರವಾ ಇಡ್ಲಿ ಮಾಡ್ತೀವಿ, ಆ್ಯಂಡ್ ರವಾ ಇಡ್ಲಿಗೆ ಸಪ್ರೇಟ್ ಸಾಂಬಾರು ಬೇರೆ ಮಾಡ್ತೀವಿ ನಮ್ಮ ಮನೇಲಿ. ಆ್ಯಂಡ್ ಸಾಂಬಾರು ಸಕ್ಕತ್ತಾಗಿರೋದೆ ಗೈಸ್, ಅದು ನಮ್ಮ ಅಮ್ಮನ ರೆಸಿಪಿ, ಅದೇ ಎಲ್ಲ ಮಾಡಿದ್ದು ನಾನೇ. ಸೊ ಪ್ಲೀಸ್ ಗೋ ವಾಚ್ ಇಟ್. ಫಸ್ಟ್ ಬಾಣಲಿಗೆ ಒಂದು 8 ಸ್ಪೂನ್ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಮತ್ತು ಕಡಲೆಬೇಳೆ ಆ್ಯಂಡ್ ಉದ್ದಿನಬೇಳೆ ಇದಷ್ಟನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ನೈಸ್ ರೋಸ್ಟ್ ಮಾಡಬೇಕು. ಇದೆಲ್ಲ ಆದಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅಂದರೆ ನಮ್ಮನೇಲಿ ಒಣಮೆಣ್ಸಿನ್ಕಾಯಿ ಪುಡಿ ಆ್ಯಡ್ ಮಾಡ್ತೀವಿ. ನಿಮ್ಮ ಸ್ವಲ್ಪ ಜನಕ್ಕೆ ಚಿಲ್ಲಿ ಪೌಡರ್ ಕಂಫರ್ಟ್ ಅನಿಸುತ್ತೆ, ನಮಗೆ ಇದೇ ಓಕೆ ಅಂತ ಅನಿಸುತ್ತೆ. ಸೊ ನಾವು ಖಾರಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ. ಅದಕ್ಕೆ ಮೀಡಿಯಮ್ ಸೈಜ್ ರವೆದು 3 ಕಪ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬ್ರೇಕ್ಫಾಸ್ಟ್ ಬಂದು 6 ಮೆಂಬರ್ಸಿಗೆ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ 3 ಕಪ್ ಮೀಡಿಯಮ್ ರವೆ ಆ್ಯಂಡ್ ಅರ್ಧ ಕಪ್ ಚಿರೋಟಿ ರವೆ ಇದಿಷ್ಟನ್ನು ಹಾಕಿ ನಾವು ಹಿಡಿಗೆ ತಗೊಂಡ್ರೆ ಅದು ಬಿಸಿ ಆಗಿರಬೇಕು, ಅಷ್ಟೇ ಬಿಸಿ ಮಾಡಬೇಕು, ಜಾಸ್ತಿ ಉರಿಬಾರ್ದು ಅದನ್ನು. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸೋಡಾ ಹಾಕ್ಕೊಳ್ಬೇಕು. ಆ್ಯಂಡ್ ಇದನ್ನ ಸೈಡಿಗೆ ಎತ್ತಿಟ್ಟು ಇದಕ್ಕೆ ಕೊಬ್ಬರಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಮಿಕ್ಸಿಯಲ್ಲಿ ಪುಡಿ ಥರ ಸ್ವಲ್ಪ ರುಬ್ಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಕಲಸಿ, ಇದು ಕಂಪ್ಲೀಟಾಗಿ ತಣ್ಣಕ್ಕಾದಮೇಲೆ ಇದ್ರ ಜೊತೆ ಮೊಸರು ಹಾಕಿ ಕುಕ್ಕರಲ್ಲಿಟ್ಟು ಬೇಯಿಸುತ್ತೆ ಅಂದರೆ ಸಾಫ್ಟ್ ಇಡ್ಲಿ ರೆಡಿ. ಕಮ್ಮಿಂಗ್ ಟು ಸಾಂಬಾರ್ ಸೆಕ್ಷನ್, ಫಸ್ಟ್ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ, ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಹುರ್ಕೋಬೇಕು. ಅದಾದಮೇಲೆ ಒಂದು 8ರಿಂದ 10 ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಆ್ಯಂಡ್ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೋಬೋದು ಮೆಷರ್ಮೆಂಟ್. ಇದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ 1 ಇಡೀ ಕೊತ್ತಂಬರಿ ಸೊಪ್ಪು ಮತ್ತು ಆ ಹುರ್ಕೊಂಡಿದ್ದು ಮಸಾಲೆ ಮತ್ತು 1 ಇಡೀ ಆಗೋಷ್ಟು ಹಸಿಕಾಯಿ ಆ್ಯಂಡ್ ಸ್ವಲ್ಪ ಕಡಲೆಪಪ್ಪು ಮತ್ತು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಬೇಕು. ಇಲ್ಲಿ ಒಗ್ಗರಣೆ ಕ್ಲಿಪ್ಪಿಂಗ್ ಮಿಸ್ ಆಗಿರೋ ಕಾರಣ ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಒಂದು 3 ಸ್ಪೂನ್ ಎಣ್ಣೆ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಅದೆಲ್ಲ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೋದು, ಬಟ್ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಇದಿಷ್ಟೂ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿರೋ ಮಸಾಲೆ ಹಾಕಿ, ಆಮೇಲೆ ಮತ್ತು ಇದಕ್ಕೆ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಬಿಕಾಸ್ ನಾವು ಅಕ್ಕಿ ಹಾಕಿರೋ ಕಾರಣಕ್ಕೆ ತುಂಬ ಗಟ್ಟಿ ಆಗುತ್ತೆ ಸಾಂಬಾರು. ಮತ್ತು ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ಇದಿಷ್ಟೂ ರವೆ ಇಡ್ಲಿ ವಿತ್ ಸಾಂಬಾರು ಇದಿಷ್ಟೂ ನಾನು 6 ಮೆಂಬರ್ಸಿಗೆ ಆಗೋಷ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಆ್ಯಂಡ್ ಎಲ್ಲ ಕಲಸಿದ್ಮೇಲೆ ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ, ಮತ್ತು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಬಿಕಾಸ್ ಸಾಂಬಾರು ತುಂಬ ಟೇಸ್ಟಿ ಆಗುತ್ತೆ. ಆ್ಯಂಡ್ ಇದು ರಿವ್ಯೂ. ಆ್ಯಂಡ್ ಇಡ್ಲಿ ನೋಡಿ ಗೈಸ್ ಎಷ್ಟು ಸಾಫ್ಟಾಗಿದೆ ಅಂತ, ಲಿಟ್ರಲಿ ಬಾಯಲ್ಲಿಟ್ಟರೆ ಕರ್ಗೆ ಹೋಗ್ತಿತ್ತು, ಅಷ್ಟು ಚೆನ್ನಾಗಾಗಿತ್ತು ಇಡ್ಲಿ. ಸೂಪರ್ ಸಾಫ್ಟಾಗಿತ್ತು ಇಡ್ಲಿ ಅಂತೂ.
ಆ್ಯಂಡ್ ಈವನ್ ಸಾಂಬಾರ್ ವಾಸ್ ಸೋ ಗುಡ್. ಮತ್ತು ಇಡ್ಲಿ ಸಾಂಬಾರನ್ನ ಈ ಥರ ಕಲ್ಸ್ಕೊಂಡು ತಿಂದ್ರೇ ಇಡ್ಲಿ ಸಾಂಬಾರಿಗೆ ಒಂದು ಕಳೆ ಅಂತ ಹೇಳ್ತಾರಲ್ಲ ಹಾಗೆ. ಆ್ಯಂಡ್ ಚೆನ್ನಾಗಿರುತ್ತೆ ಈ ಥರ ತಿಂದರೆ. ಇಡ್ಲಿ ಟೇಸ್ಟ್ ಸೋ ಗುಡ್ ವೆನ್ ಯು ಈಟ್ ಲೈಕ್ ದಿಸ್. ಜಸ್ಟ್ ಮೆಲ್ಟಿಂಗ್. ಆ್ಯಂಡ್ ಸಂಜೆ ಟೈಮಲ್ಲಿ ನಾನು, ಅಮ್ಮ ಮತ್ತು ತಮ್ಮ ಮೂವರೂ ಡಿಮಾರ್ಟಿಗೆ ಹೋಗಿದ್ವಿ. ಐ ಆಮ್ ಇನ್ ಟು ಮೈ ಫೇವ್ರೆಟ್ ಸೆಕ್ಷನ್, ದ್ಯಾಟ್ಸ್ ಕಿಚನ್. ಆ್ಯಂಡ್ ನನಗೆ ಕಿಚನ್ ಎಲ್ಲೇ ಪಾತ್ರೆಗಳು ಕಾಣಿಸಿದ್ರು ಆ್ಯಂಡ್ ದಟ್ ವಿಲ್ ಬಿ ಮೈ ಫೇವ್ರೆಟ್ ಪಾರ್ಟ್. ಆ್ಯಂಡ್ ನಾನು ಎಲ್ಲೇ ಬಂದರೂ ನನ್ನ ಕಿಚನ್ಗೆ ಏನೇನು ಹೆಲ್ಪ್ ಆಗುತ್ತೆ ನಾನು ಅದನ್ನ ನೋಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಒಂದು ಪ್ರಾಡಕ್ಟ್ ಇದೆ ದಟ್ಸ್ ವೆರಿ ಇದು, ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಆಫ್ ಮೈ ಕಿಚನ್ ಬಿಕಾಸ್ ಇದು ಎಷ್ಟು ಚೆನ್ನಾಗಿ ವೈಪ್ ಮಾಡುತ್ತೆ ಗೊತ್ತಾಗ. ಸೀರಿಯಸ್ಲಿ ಮಸ್ತ್ ವೈಪ್ ಮಾಡುತ್ತೆ. ದಿಸ್ ಈಸ್ ಡಾಮಿನೋಸ್ ಪಿಜ್ಜಾ ಆ್ಯಂಡ್ ದೇ ಮೇಕ್ ದ ಬೆಸ್ಟ್ ಪಿಜ್ಜಾ ವಿತ್ ಚೀಸ್ ಲೋಡೆಡ್. ನಾನು ತೋರಿಸ್ತೀನಿ ನಿಮಗೆ. ಆರ್ಡರ್ ಇಸ್ ಆನ್ ದ ವೇ. ಜಸ್ಟ್ ಆರ್ಡರ್ಡ್ ಆ್ಯಂಡ್ ಇಟ್ಸ್ ಗೋನಾ ಕಮ್ ನೌ. ಆ್ಯಂಡ್ ನಾನು 3 ಟೈಪ್ಸ್ ಆಫ್ ಪಿಜ್ಜಾ ಆರ್ಡರ್ ಮಾಡಿದ್ದೆ. ನಾವು ಡಿಮಾರ್ಟಿಗೆ ಹೋದರೆ ಮಿಸ್ ಇಲ್ದಂಗೆ ಪಿಜ್ಜಾ ತಿನ್ಕೊಂಡು ಬರ್ತೀವಿ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಬೇಸ್ ಅಂತೂ ತುಂಬ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಟಾಪ್ ನೋಡಿ ಗೈಸ್ ಚೀಸ್ ಫುಲ್ ಆಗುತ್ತೆ. Thank you for watching till the end, guys. This means a lot, and please do keep supporting. Please like, share and subscribe and comment. Thank you so much.